ಹೌದೇನೋ ವಿಷ್ಣು, ಎಷ್ಟು ಕೊಡ್ತಾರಂತ? 15 ಲಕ್ಷ ಅಮ್ಮ. ಲಕ್ಷನಾ? ಅಯ್ಯೋ ಕಣ, ಅಷ್ಟು ದೊಡ್ಡ ಅಮೌಂಟು ಕೊಡ್ತೀನಿ ಅಂದ್ಬಿಟ್ಟ. ಹೇಳಿದ್ನಲ್ಲಪ್ಪ, ನಮ್ಮ ಯಜಮಾನ್ರು ದೇವ್ರಂತ ಮನುಷ್ಯ ಅಂತ. ನಮ್ಮ ಯಜಮಾನ್ರಿಗೆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ ತಕ್ಷಣವೇ ನಾಳೆ ಬೆಳಗ್ಗೆನೆ ವಿಷ್ಣು ಲೋನ್ ತೊಗೊಂಡು ಹೋಗ್ಲಿ ಅಂತ ಅವ್ರಿಗೆ ಹೇಳಿದರು. ಹಾಗಾದ್ರೆ ನಾಳೆನೇ ದುಡ್ಡು ನಮ್ಮ ಕೈಗೆ ಬಂದ್ಬಿಡುತ್ತಾ? ಹೌದು ವಸು, 15 ಲಕ್ಷ ಕ್ಯಾಶ್ ನಮ್ಮ ಕೈಯಲ್ಲಿರುತ್ತೆ. ಅಪ್ಪ, ನೀವು ಇವತ್ತೇ ಆ ಕಾಂಟ್ರಾಕ್ಟನ್ನ ಕರೆದು ಮಾತಾಡ್ಬಿಡಿ. ಭೂಮಿ ಪೂಜೆ ಜೊತೆಗೆ ಕೆಲಸನೂ ಶುರು ಮಾಡಿಬಿಡ್ಲಿ. ವಿಷ್ಣು ಏನು ಹೇಳ್ತಿದ್ಯೋ? ನಡೀತಾ ಇರೋದಲ್ಲ ನೋಡ್ತಿದ್ರೆ ಇದು ಕನ್ಸೋ ನನ್ಸೋ ಅಂತ ಗೊತ್ತಾಗ್ತಾ ಇಲ್ಲ. ಮನೆ ಹೋಯ್ತು ಅನ್ಕೊಂಡಿದ್ದೆ, ಭರವಸೆ ಬೆಳಕಾಗಿ ಬಂದ್ಬಿಟ್ಟಿಯಲ್ಲಪ್ಪ ಕಂದ. ತುಂಬಾ ಖುಷಿ ಆಗ್ತಿದೆ. ಅಪ್ಪ, ಸಿಹಿ ತಗೊಳ್ಳಿ. ಬಸ್ಸು, ಅಮ್ಮ, ಅದಕ್ಕೆ ಹೇಳೋದು ಶ್ರೀಮಗ್ನ ಹಿರಿಮಗ್ನೆ ಅಂತ. ಒಳ್ಳೇದಾಗ್ಲಿ ಕಣ. ಎಂಕಿ, ಯಾಕೋ ಏನಾಯ್ತು? ವೇದ, ನಮ್ಮ ಜೊತೆ ಕೂತ್ಕೊಂಡು ನೀನು ಊಟ ಮಾಡೋ. ಪರವಾಗಿಲ್ಲ ಮಾವ, ವಿಕ್ರಮ್ ಬರ್ಲಿ, ಅವ್ರ ಜೊತೆ ಕೂತು ಊಟ ಮಾಡ್ತೀವಿ. ಬಾ ವಿಕ್ರಮ್, ಬಾ ನೀನು ಊಟ ಕುತ್ಕೋ ಬಾ. ನಾನು ಆಮೇಲೆ ಕೂತ್ಕೋತೀನಿ. ಈಗ ಊಟ ಮಾಡಿದ್ರು ಆಮೇಲೆ ಮಾಡಿದ್ರು ಊಟ ಅದೇನೇ ಇರತ್ತಪ್ಪ. ಬಾ ಬಾರಪ್ಪ, ಕೂತ್ಕೋ. ನೀನ್ ಯಾಕೆ ಊಟ ತಂದಿದ್ದ ಅವನಿಗೆ? ಅತ್ತೆ ಊಟ ತರ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ನೀನ್ ಯಾಕೆ ಓಡೋದೆ? ಅಡ್ಗತ್ರಿ ಲೇಗ್ ಸಿಕ್ಕಾಕೊಳ್ಳೋದು ಅನ್ನೋದನ್ನ ನಿನ್ನಿಂದ ಕಲಿಬೇಕು ಕಣೆ. ನಿನ್ನೆ ಕೇಳ್ತಾ ಇರೋದು. ನೀವ್ ಹೇಗೆ ನಿಮ್ಮ ಯಜಮಾನ್ರ ಪಕ್ಕ ಕೂತು ಉಪಚಾರ ಮಾಡ್ತಾ ಇದ್ದೀರೋ ಹಾಗೆ ನಾನು ನನ್ನ ಗಂಡಂಗೆ ಉಪಚಾರ ಮಾಡ್ತಿದ್ದೀನಿ. ಸೂಪರ್. ಸಾಂಬಾರು ಸೂಪರ್ ಆಗಿದೆ ಎಂದೆ. ಸಾಂಬಾರ್ ಇವತ್ ಮಾತ್ರ ಸೂಪರ್ ಆಗಿತ್ತಾ? ಬಾಕಿ ದಿನ ಇರಲ್ವಾ? ಯಾವತ್ತೂ ಸೂಪರ್ ಆಗಿರುತ್ತೆ, ಆದ್ರೆ ಇವತ್ತು ಸೂಪರ್ ಸೂಪರ್ ಆಗಿದೆ ಅಂತ. ಮತ್ತೆ ಇವರೆಲ್ಲ ಸೇರ್ಕೊಂಡು ನಿಮ್ಮ ಕಾಲು ಎಳಿತಿದ್ದಾರೆ ಅಷ್ಟೇ. ಇರೋ ಜಾಗನೇ ಇದೆಯಲ್ಲ ಕಾಲು. ಎಂಕಿ, ಶೈಲು, ಊಟ ಮಾಡುವಾಗ ಯಾಕೆ ಟೆನ್ಷನ್ ಮಾಡ್ಕೋತೀಯ? ತಿಂದಿದ್ದು ಮೈಗತ್ತಲ್ಲ, ಆರಾಮಾಗಿ ಊಟ ಮಾಡು. ಏನಾದ್ರೂ ಮಾಡ್ಕೊಂಡು ಹೋಗಿ,
ಬರ್ತಾ ಬರ್ತಾ ನನ್ನ ಮಾತಿಗೆ ಬೆಲೆನೇ ಇಲ್ದಾಗ ಆಗೋಗಿದೆ. ರೀ, ಸೂಪರ್ ಆಗಿರೋ ಸಾಂಬಾರು ಸೂಪರ್ ಆಗಿ ಬಡಿಸ್ಲಾ? ಸೂಪರ್ ಆಗಿರೋ ಸಾಂಬಾರು ಜಾಸ್ತಿ ಆದರೆ ಅದು ರುಚಿ ಕಳ್ಕೊಂಬಿಡು. ಸೊಕ್ಸೋರು ಬಾಯ್ತು. ಆಹಾ, ಹೊಸು ಈ ಸ್ಟೇಜ್ ಆದರೂ ಅಪ್ಪ ಅಮ್ಮ ಎಂಥ ಒಳ್ಳೆ ಕಪಲ್ ನೋಡು. ವಯಸ್ಸಾಗಿರೋದು ಅತ್ತೆ ಮಾವನ್ಗಲ್ಲ, ನಿಮ್ಗೆ. ಬೇಕಿತ್ತಾ? ಸುಮ್ ತಿನ್ನು. ಅಮ್ಮನ ಮುಂದೆ ಏನು ಡಾಮಿನೇಷನ್. ನಾನು ಯಾವತ್ತಿಗೂ ನನ್ನ ಗಂಡನ ಬಿಟ್ಕೊಡಲ್ಲ. ತಗೋ. ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಹೇಗೋ ನಿಭಾಯಿಸಲೇಬೇಕಲ್ವಾ? ಏನು ಇಲ್ಲಿ ಮಲ್ಕೊಂಡಿದ್ಯಾ? ಸೊಳ್ಳೆಗಳ ಕಾಟ ಇದೆ ಇಲ್ಲಿ. ಅದಾ, ಇಲ್ಲಿ ಗಾಳಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ, ಸ್ವಲ್ಪ ಆರಾಮಾಗಿದೆ ಅದಕ್ಕೆ. ಇವ್ನು ಯಾಕೆ ಹೀಗೆ ಮಾಡ್ತಿದ್ದಾನೆ ಗೊತ್ತಾ ನಿಂಗೆ? ಅಪ್ಪ ನಿನ್ ಮೇಲೆ ಇನ್ನೂ ಕೋಪದಲ್ಲಿದ್ದಾರಂತನಾ? ಖಂಡಿತ ಇಲ್ಲ ಕಣೋ, ನಿನ್ನ ಮೇಲೆ ಅವ್ರಿಗೆ ಯಾವ ಕೋಪನೂ ಇಲ್ಲ. ಹೌದು ವಿಕ್ರಮ್, ಅವ್ರ ತಾಪತ್ರಾಯ ಎಲ್ಲ ನೀನ್ ರೌಡಿಸಮ್ ಬಿಟ್ಟು ಅದರಿಂದ ಹೊರಗೆ ಬರಬೇಕು ಅನ್ನೋದಷ್ಟೇ. ಅದೊಂದನ್ ಬಿಟ್ರೆ ಅವ್ರು ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ? ಅರ್ಥ ಆಗುತ್ತೆ ಅತ್ತಿಗೆ. ಆದರೆ ಇವತ್ತು ಆ ಮನೆ ಸುಟ್ಟೋಗಿದೆ ಅಂದರೆ ಅದಕ್ಕೆ ಕಾರಣ ನಾನೇ ತಾನೆ. ನೆನೆಸ್ಕೊಂಡ್ರೆ ಮನ್ಸಿಗೊಂಥರ ಭಾರ. ಹೋಗ್ಲಿ ಬಿಡು, ಹೊಸ ಮನೆ ಕಟ್ಸಿದ್ರಾಯ್ತು. 15 ಲಕ್ಷ ಬೇಕು, ಎಲ್ಲಿಂದ ಬರುತ್ತೆ? ಅದಕ್ಕಾಗಲೇ ಎಲ್ಲ ವ್ಯವಸ್ಥೆ ಆಯ್ತು. ನಿಮ್ಮ ಅಣ್ಣ ಆಫೀಸಲ್ಲಿ ಲೋನ್ ಕೇಳಿದ್ರು, ಸ್ಯಾಂಕ್ಷನ್ ಕೂಡ ಆಗಿದೆ. ಅದಕ್ಕೆ ಮಾವನವರು ನಾಳೆನೆ ಭೂಮಿ ಪೂಜೆ ಮಾಡಿಸಿ ಮನೆ ಕಟ್ಟೋ ಕೆಲಸನ ಶುರು ಮಾಡ್ತಿದ್ದಾರೆ. ಬಸು, ಹಾ, ಯಾಕೋ ಕಣ್ಣಲ್ಲಿರು? ಏನಾಯ್ತು? ಥ್ಯಾಂಕ್ ಯು ಸೋ ಮಚ್ ಕಣ. ನನ್ನಲ್ಲಿದ್ದ ಗಿಲ್ಟ್ ಫೀಲ್ನ ನೀನು ದೂರ ಮಾಡಿದೆ. ನಾನಂತೂ ಅಪ್ಪನ ತಕ್ಕ ಮಗ ಆಗಿಲ್ಲ, ಆದರೆ ನೀನು ಅವ್ರಿಗೆ ಹೆಗಲು ಕೊಟ್ಟು ಸೂಪರ್ ಬಿಡೋ. ನೀನು ನೋಡ್ತಿರೋಂಥರ ಹೆಮ್ಮೆ ಆಗ್ತಿದೆ. ವಿಕ್ರಮ್, ಈ ಮನೇಲಿ ನಾನು ದೊಡ್ಡವನು ನೀನು ಚಿಕ್ಕವನು ಅಂತೆಲ್ಲ ಏನಿಲ್ಲ. ಎಲ್ಲರೂ ಒಂದೇ. ಇದು ನಮ್ಮನೆ. ಅಪ್ಪ ಅಮ್ಮ ನಮ್ಮನ್ನ ತುಂಬ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಾರೆ. ಅವ್ರಿಗೆ ತೊಂದರೆ ಆಗದಂತೆ, ಅವರು ತಲೆಬಾಗಿ ನಡಿದಂತೆ ನಾವು ನಡ್ಕೊಂಡ್ರೆ ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಿಂದು ಇನ್ನೇನು ಬೇಕು ಹೇಳು? ಹಾ, ಬಂದೆ. ಬರಪ್ಪ, ಬಾರ ನೀನು, ಹೇಳ್ತೀನಿ. ಬಾ ಬಾ ಬಾ. ಬನ್ನಿ ತಗೊಳ್ಳಿ, ವಿಕ್ರಮ್ ಕೊಡಿ. ತಗೊಳಪ್ಪ. ಏನೋ ಇದು? ಹೊಸ ಬಟ್ಟೆಗಳು. ಬೆಂಕಿಯಲ್ಲಿ ನಿನ್ನ ಬಟ್ಟೆಗಳನ್ನ ಸುಡ್ತಲ್ಲ, ಅದಕ್ಕೆ ತೊಗೊಂಬಂದಿದ್ದೀನಿ. ಯಾಕೋ? ಏನು ನಾನು ಅಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ಯಾ? ಇಷ್ಟೆಲ್ಲ ಖರ್ಚು ಮಾಡಬೇಕಾ? ವಿಕ್ರಮ್, ನೀನು ನನ್ನ ತಮ್ಮ ಕಣೋ. ಯಾವಾಗಲೂ ಹೀರೋ ಥರ ಇರಬೇಕು. ಹಳೆ ಬಟ್ಟೆಗಳನ್ನ ಹಾಕೊಂಡು ತಿರುಗಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಯಾತಿಗೆ ಸರಿ ಕರ್ಕೊಂಡೋಗಿ ಅಳಿಸ್ಬಿಡ್ತಾರೆ. ಸರಿ ಆಯ್ತು ಬಿಡಪ್ಪ, ಇನ್ನು ತಗೋ. ನಾವು ಮಲಗ್ತೀವಿ. ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿರೋ. ಕುದ್ಲಿ ಪೂಜೆ ಇದೆ. ಸರಿನಾ? ಗುಡ್ ನೈಟ್.